ಹೂತಿಟ್ಟಂತಹ ರಹಸ್ಯವನ್ನ ಕೆದಕೋದಕ್ಕೆ ಎಸ್ಐಟಿ ಕೂಡ ಸಾಕಷ್ಟು ಗಂಭೀರವಾಗಿ ತನಿಖೆಯನ್ನ ಮಾಡ್ತಾ ಇದೆ. ಈ ನಡುವೆ ಅಚ್ಚರಿಯ ಬೆಳವಣಿಗೆಗಳು, ಅದರ ಜೊತೆಗೆ ಒಂದಿಷ್ಟು ಸಂಘರ್ಷಗಳಿಂದ ಎಫ್ಐಆರ್ಗಳ ಸುರಿಮಳೆ ಕೂಡ ಆಗ್ತಾ ಇರುವಂಥದ್ದು. ಮೊನ್ನೆ ದಿವಸ ಏನು 6ನೇ ತಾರೀಕು ನಡೆದಂಥ ಒಂದು ಎರಡು ಗುಂಪುಗಳ ನಡುವೆ ನಡೆದಂಥ ಒಂದು ಸಂಘರ್ಷ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಸುಮಾರು 7 ಎಫ್ಐಆರ್ಗಳು ದಾಖಲಾಗಿತ್ತು. ಈ ಪೈಕಿ 4 ಪರಸ್ಪರ ಹಲ್ಲೆ ಮಾಡಿಕೊಂಡಿರುವಂಥದ್ದಾಗಿದ್ದರೆ ಇನ್ನು ಉಳಿದ 3 ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ಇದೀಗ ಏನು ಯೂಟ್ಯೂಬರ್ಗಳ ಮೇಲೆ ಅಂದರೆ 3 ಯೂಟ್ಯೂಬ್ಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದರ ವಿಚಾರವಾಗಿ ಪರ ವಿರೋಧದ ಚರ್ಚೆಗಳೆಲ್ಲ ನಡೆದಿತ್ತು. ಆದರೆ ಈ ನಡುವೆ ಇದೀಗ 3 ಯೂಟ್ಯೂಬರ್ಗಳ ವಿರುದ್ಧ ಮತ್ತೋರ್ವ ಉಜಿರೆಯ ನಿವಾಸಿ ಸದ್ಯ ವಾಪಸ್ ಒಂದು ದೂರನ್ನ ನೀಡಿದ್ದಾರೆ. ಅದರ ಬಗ್ಗೆ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಅವರೊಂದಿಗೆ ಹಲ್ಲೆ ನಡೆಸುವಂಥ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರೆ, ಅವರನ್ನು ನಡ್ಕೊಂಡು ಹೋಗುವಂಥ ಸಂದರ್ಭ ತಡೆದಿದ್ದಾರೆ ಅನ್ನುವಂಥ ರೀತಿಯಲ್ಲೆಲ್ಲ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಈ ವಿಚಾರವಾಗಿಯೂ ಕೂಡ ಈಗ ಧರ್ಮಸ್ಥಳದಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿರುವಂಥದ್ದು. ಇದರೊಂದಿಗೆ ಯಾರೆಲ್ಲ ಮೊನ್ನೆ ಗುಂಪು ಘರ್ಷಣೆಯಲ್ಲಿ ಭಾಗಿಯಾಗಿದ್ದರು ಅವರೆಲ್ಲರನ್ನ ಕೂಡ ಬಂಧಿಸುವಂಥ ವಿಚಾರದಲ್ಲಿ ಧರ್ಮಸ್ಥಳ ಪೊಲೀಸರು ನಿರತರಾಗಿದ್ದಾರೆ. ಈ ನಡುವೆ ಎಸ್ಐಟಿಯ ಒಂದು ಕಾರ್ಯಾಚರಣೆ ಅನ್ನುವಂಥದ್ದು ಕೂಡ ಇವತ್ತು ಮುಂದುವರಿಲಿಕ್ಕೆ ಇದೆ. ಯಾಕಂದರೆ ನಿನ್ನೆ ಭಾನುವಾರ ಆದಂಥ ಕಾರಣದಿಂದಾಗಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಕೂಡ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕಂದ್ರೆ ಬಹಳ ದಿನಗಳಿಂದ ಏನು ಸಿಗ್ತಾ ಇಲ್ಲ, ಕೇವಲ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿದ್ದು ಬಿಟ್ಟರೆ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಏನೇ ಸಿಕ್ಕಿದ್ರು ಕೂಡ ಸಾರ್ವಜನಿಕರು ಒಂದು ರೀತಿ ಆಕ್ಷೇಪಗಳನ್ನ, ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಾಚರಣೆಯ ವಿರುದ್ಧ ಅಸಮಾಧಾನ, ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಅಲ್ಲ, ಏನು ಸಿಗ್ತಾ ಇಲ್ಲ ಆದರೂ ಕೂಡ ಕಾರ್ಯಾಚರಣೆ ಯಾಕೆ ಮಾಡ್ತಾ ಇದ್ದಾರೆ, ದಿನದ ಖರ್ಚು ವೆಚ್ಚಗಳು ಎಷ್ಟು, ಈ ವಿಚಾರವಾಗಿ ಎಲ್ಲ ಚರ್ಚೆಗಳು ನಡೀತಾ ಇದ್ರು ಕೂಡ ಎಸ್ಐಟಿ ಅಧಿಕಾರಿಗಳು ಮಾತ್ರ ಅನಾಮಿಕನ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಕಳೆದುಕೊಂಡಿಲ್ಲ ಅನ್ನುವಂಥ ರೀತಿಯ ಒಂದಿಷ್ಟು ಚಿತ್ರಣಗಳು ನಮಗೂ ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆತ ತೋರಿಸಿರುವಂತಹ ಎಲ್ಲಾ ಜಾಗಗಳನ್ನ ಉತ್ಖನನ ಮಾಡಿದ್ದಾರೆ. ಮೊನ್ನೆ ಕೂಡ ಆತ ತೋರಿಸಿದಂತ ಕಲ್ಲೇರಿಯ ಜಾಗ ಆಗಿರ್ಬೋದು, ಬಾಹುಬಲಿ ಬೆಟ್ಟದ ಸಮೀಪದ ರತ್ನಗಿರಿ ಬೆಟ್ಟ ಆಗಿರ್ಬೋದು, ಈ ಜಾಗಗಳೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂತಹ ಜಾಗಗಳು ಕೂಡ ಹೌದು. ಒಂದು ಕಡೆಯಿಂದ ದಟ್ಟ ಕಾಡು ಒಂದು ಕಡೆ ಆದರೆ ಅರಣ್ಯ ಭೂಮಿ ಅದು, ಇನ್ನೊಂದು ಕಡೆ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ಜಾಗ ಮತ್ತು ದೇವಸ್ಥಾನದ ದ್ವಾರದ ಒಳಗಡೆ ಇರುವಂತಹ ಪ್ರದೇಶದಲ್ಲೂ ಕೂಡ ಮೊನ್ನೆ ಉತ್ಖನನವನ್ನ ಮಾಡಿದ್ದಾರೆ. ಏನು ಸಿಗದಿದ್ದಂಥ ಸಂದರ್ಭ, ಅನಾಮಿಕ ಗೊಂದಲಕ್ಕೀಡಾಗಿ ಬೇರೆ ಬೇರೆ ಜಾಗಗಳನ್ನು, ಅಂದ್ರೆ ಒಂದು ಸಮಾಧಿಯನ್ನು ಹೂತಂತ ಸಂದರ್ಭ, ಅದನ್ನು ಅಗೆದಂತ ಸಂದರ್ಭ, ಆ ಜಾಗದಲ್ಲಿ ಏನೂ ಸಿಗದಿರುವಂತಹ ಹೊತ್ತಿನಲ್ಲಿ ಆತ ಅದರ ಪಕ್ಕದಲ್ಲೇ ಇನ್ನೊಂದು ಜಾಗಗಳನ್ನ ತೋರಿಸಿ ಇದನ್ನ ಉತ್ಖನನ ಮಾಡಿ ಇಲ್ಲೇನಾದರೂ ಸಿಗಬಹುದೇನೋ ಅನ್ನುವಂಥ ರೀತಿಯ ವಿಚಾರಗಳನ್ನ ಹೇಳಿದ್ರೆ ಅಲ್ಲೂ ಕೂಡ ಎಸ್ಐಟಿ ಅವರು ಉತ್ಖನನವನ್ನ ಮಾಡುವಂಥದ್ದನ್ನ ಕೂಡ ಮೊನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ಆ ಕಲ್ಲೇರಿಯ ಒಂದು ಉತ್ಖನನದಲ್ಲೂ ಕೂಡ ಇದು ನಡೆದಿತ್ತು, ಮೊನ್ನೆ ರತ್ನಗಿರಿಯ ಬೆಟ್ಟದಲ್ಲೂ ಕೂಡ ಇದು ನಡೆದಿತ್ತು. ಕೇವಲ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಯಲ್ಲಿ ಒಂದು ಸಮಾಧಿ ಮಾತ್ರ, ಆತ ತೋರಿಸಿರುವಂತಹ ಒಂದು ಸಮಾಧಿಯನ್ನು ಅಗಿಯುವಂಥದ್ದು ಮಾತ್ರ ನಡೀತಾ ಇತ್ತು. ಬಳಿಕ ಕಾರ್ಯಾಚರಣೆಯನ್ನು ಎಂಡ್ ಮಾಡಲಾಗಿತ್ತು. ಆದರೆ ಈಗೀಗ ಆತ ತೋರಿಸುವಂತಹ ಪ್ರತಿಯೊಂದು ಜಾಗವನ್ನ ಕೂಡ ಉತ್ಖನನ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಏನಾದರೂ ಮಹತ್ವದ ಸುಳಿವು ಸಿಕ್ಕಿದೆಯಾ, ಅಥವಾ ಈತ ಮಾಡ್ತಾ ಇರುವಂತಹ ಆರೋಪಗಳು ನಿಜ, ಆತ ಹೇಳಿದ ರೀತಿಯಲ್ಲಿ ಈ ಜಾಗದಲ್ಲಿ ಅಸ್ಥಿಪಂಜರವನ್ನ ಹೂತ ಹಾಕಿದ್ದಾನೆ, ಆದರೆ ಬೇರೆ ಬೇರೆ ಕಾರಣಗಳಿಂದ ಅದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಮನವರಿಕೆ ಆಗಿದೆಯಾ ಅನ್ನುವಂಥದ್ದು ಕೂಡ ಸದ್ಯ ಮೂಡ್ತಾ ಇರುವಂತಹ ಒಂದು ಅನುಮಾನ ಆಗಿದೆ. ಹಾಗಾಗಿ ಎಸ್ಐಟಿ ಇನ್ನೊಂದು ಕಡೆಯಿಂದ ನಾಡಿನ ದಿವಸ, ಅಂದರೆ ಯಾವಾಗ ಎಲ್ಲ ಕಾರ್ಯಾಚರಣೆಗಳು ಮುಗಿಯುತ್ತೋ ಅಥವಾ ಪೂರಕವಾದ ಸಾಕ್ಷಿ ಸಿಗುತ್ತೆ ಅಥವಾ ಸಿಗದೆ ಹೋದಂಥ ಸಂದರ್ಭದಲ್ಲೂ ಕೂಡ ಯಾರೂ ಕೂಡ ಎಸ್ಐಟಿಯ ತನಿಖೆ ತಪ್ಪು ಹೋಯಿತು, ಅದರ ಹಾದಿ ತಪ್ಪು ಹೋಯಿತು, ಎಸ್ಐಟಿ ಅವರು ಸರಿಯಾದ ರೀತಿಯ ಒಂದು ತನಿಖೆಯನ್ನು ಮಾಡಿಲ್ಲ, ಅನಾಮಿಕನಿಗೆ ಸರಿಯಾದ ಅವಕಾಶಗಳನ್ನು ಕೊಡಲಿಲ್ಲ ಅಥವಾ ವಕೀಲರ ಮನವಿಗೆ ಸ್ಪಂದಿಸಲಿಲ್ಲ, ಈ ಕಾರಣದಿಂದಾಗಿ ಈಗ ಕಾರ್ಯಾಚರಣೆ ಹಾದಿ ತಪ್ಪು ಹೋಯಿತು ಅನ್ನುವಂಥ ಆರೋಪಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅದರಲ್ಲಿ ಬಹಳ ಡಿಸಿಪ್ಲಿನ್ ಅನ್ನು ವಹಿಸಿ ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ಗಳನ್ನು ಮಾಡಿಕೊಳ್ಳದೆ ಆತ ಯಾವೆಲ್ಲ ಜಾಗಗಳನ್ನು ತೋರಿಸ್ತಾನೋ ಆ ಎಲ್ಲ ಜಾಗಗಳನ್ನು ಕೂಡ ಅವರು ಉತ್ಖನನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಬರ್ತಾ ಇರುವಂಥ ಆಗ್ರಹ ಏನು ಅಂದರೆ GPR ಮಿಷಿನ್ ಅನ್ನು ಬಳಸಿ ಅನ್ನೋದು. ಅಂದರೆ ಅದನ್ನ ಪಾಯಿಂಟ್ ನಂಬರ್ 13ನಲ್ಲಿ ಮಾತ್ರ ಯೂಸ್ ಮಾಡಬೇಕು ಅಂತ ಎಸ್ಐಟಿ ಅಂದ್ಕೊಂಡಿದೆ. ಆದರೆ ದೂರುದಾರನ ಪರವಾಗಿರುವಂಥ ವಕೀಲರು ಎಲ್ಲ ಜಾಗದಲ್ಲೂ ಕೂಡ ಅದನ್ನು ಯೂಸ್ ಮಾಡಿ, ಯಾಕಂದ್ರೆ ಅದರ ದಿನವೊಂದರ ರೆಂಟ್ ಏನಿದೆ, ಅದರ 2 ದಿನಕ್ಕೆ ಒಂದು ರೆಂಟ್ ಅದರದ್ದು 13 ಲಕ್ಷ ಅನ್ನುವಂಥ ರೀತಿಯ ಮಾಹಿತಿ ಬರ್ತಾ ಇದೆ. ಸೊ ಸರ್ಕಾರ ಇದನ್ನ ಭರಿಸುವಂಥದ್ದೇನು ದೊಡ್ಡ ವಿಚಾರ ಅಲ್ಲ ಅನ್ನುವಂಥದ್ದು ವಕೀಲರ ವಾದ. ಹಾಗಾಗಿ ಈಗ GPR ಬಳಕೆಗೂ ಕೂಡ ಎಸ್ಐಟಿ ಮುಂದಾಗಿದೆ. ಇವತ್ತು ಬರಬೇಕಾಗಿತ್ತು, ಆದರೆ ಇದು ಬಂದಿಲ್ಲ. 2 ದಿನ ಅದನ್ನು ಯೂಸ್ ಮಾಡಬೇಕು ಅಂತ ಎಸ್ಐಟಿ ನಿರ್ಧಾರ ಮಾಡಿದೆ. ಕೇವಲ ಪಾಯಿಂಟ್ ನಂಬರ್ 13ರಲ್ಲಿ ಅದು ಶೋಧ ಕಾರ್ಯಾಚರಣೆಯನ್ನ ಮಾಡಲಿಕ್ಕಿದೆ ಮತ್ತು ಒಂದು ದಿನ ಡೆಮೋ ಪರಿಶೀಲನೆ ನಡಲಿಕ್ಕಿದೆ. ಅಂದ್ರೆ ಇದು ಯಾವ ತರ ಮಾಹಿತಿಯನ್ನ ನೀಡುತ್ತೆ, ಅದು ಇಲ್ಲಿ ವರ್ಕ್ ಆಗುತ್ತೆ, ಸರಿಯಾದ ಮಾಹಿತಿ ಸಿಗುತ್ತಾ, ಇನ್ ಕೇಸ್ ಯಾವುದೇ ರೀತಿಯ ಮಾಹಿತಿ ಸಿಗಲಿಲ್ಲ ಅಂದರೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಅದಕ್ಕಿರುವಂಥ ಚಾಲೆಂಜಸ್ ಏನು, ಇದೆಲ್ಲವನ್ನ ಕೂಡ ಗಮನಿಸುವಂಥ ದೃಷ್ಟಿಯಲ್ಲಿ ಒಂದು ದಿನ ಡೆಮೋ ಕಾರ್ಯಾಚರಣೆಯನ್ನು ಮಾಡಿ ಇನ್ನೊಂದು ದಿನ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆಗೆ ಬಳಕೆ ಮಾಡೋದು, ಅಸ್ಥಿಪಂಜರವನ್ನು ಹುಡುಕೋದು, ಅದರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ. ಕೇವಲ ಪಾಯಿಂಟ್ ನಂಬರ್ 13ರಲ್ಲಿ ಮಾತ್ರ ಮಾಡ್ತಾರಾ ಅಥವಾ ಆ ಕಾರ್ಯಾಚರಣೆ ಮುಗಿದ ಬಳಿಕ ಬೇರೆ ಒಂದಿಷ್ಟು ಜಾಗಗಳನ್ನು ಆತ ಏನು ತೋರಿಸ್ತಾನೋ ಅದೆಲ್ಲವನ್ನ ಕೂಡ ಮಾರ್ಕ್ ಮಾಡ್ತಾರ ಅನ್ನುವಂಥ ಕುತೂಹಲಗಳು ಕೂಡ
ಕೂಡ ಇದೆ. ಆದರೆ ಇವತ್ತು ಪ್ರಣವ್ ಮೋಹಂತಿ ಅವರು ಬರಬೇಕಾಗಿತ್ತು, ಒಂದು GPR ಯಂತ್ರವನ್ನು ತರ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಅದರ ಜೊತೆಗೆ ಒಂದು ಸಭೆಯನ್ನ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇತ್ತು. ಆದರೆ ಇವತ್ತು ಅವರ ಒಂದು ಪ್ರವಾಸ ಮಂಗಳೂರಿಗಿತ್ತು, ಅದು ರದ್ದಾಗಿದೆ. ಈ ನಡುವೆ ಹೊಸ ದೂರುದಾರರ ಎಂಟ್ರಿ ಕೂಡ ಮೊನ್ನೆ ಆಗಿರುವಂಥದ್ದು. ಸೊ ಅವರು ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಭಾಗವಹಿಸಿಕೊಳ್ಳಿ ಅನ್ನುವಂಥ ರೀತಿಯ ಮನವಿಯನ್ನ ಮಾಡಿದರು. ಮೊನ್ನೆ ಶನಿವಾರ ಮತ್ತು ನಿನ್ನೆ ಆದಿತ್ಯವಾರ ಆದಂಥ ಕಾರಣದಿಂದಾಗಿ ಅವರಿಗೆ ಮೊನ್ನೆ ದಿವಸ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿ ಅನ್ನುವಂಥ ರೀತಿಯಲ್ಲಿ ಹೇಳಲಾಗಿತ್ತು. ಅಲ್ಲೂ ಕೂಡ ಹೋಗಿ ಅವರು ದೂರು ನೀಡಿದ್ದಾರೆ. ಹಾಗಾಗಿ ಮುಂದಕ್ಕೆ ಪೊಲೀಸ್ ಇಲಾಖೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ DGIGP ಅವರು ಸಲೀಂ ಅವರು ಈ ಪ್ರಕರಣವನ್ನು ಕೂಡ, ಅಂದರೆ ಆ ಸಾಕ್ಷಿದಾರರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಬಹುದು ಅನ್ನುವಂಥ ರೀತಿಯಲ್ಲಿ SITಗೆ ಸೂಚನೆಯನ್ನು ಕೊಟ್ಟರು ಕೂಡ ಅಚ್ಚರಿಯಲ್ಲ. ಒಟ್ಟಾರೆಯಾಗಿ ಕಾರ್ಯಾಚರಣೆಯ ರೀತಿ ಅಥವಾ ಆಗ್ತಾ ಇರುವಂಥ ಬೆಳವಣಿಗೆಗಳು ಸಾಕಷ್ಟು ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಆದರೆ ಅಂದುಕೊಂಡ ರೀತಿಯಲ್ಲಿ ಫಲಿತಾಂಶಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದೇ ವಿಚಾರ. ಇಷ್ಟು ಜಾಗಗಳಲ್ಲಿ ಅಥವಾ ಇಷ್ಟು ಪೂರ್ಣ ಪ್ರಮಾಣದಲ್ಲಿ SIT ಅನಾಮಿಕನಿಗೆ ಬೆಂಬಲ ಕೊಟ್ಟರು ಕೂಡ ಇಲ್ಲಿ ಅಸ್ಥಿಪಂಜರ ಸಿಗದಿರುವಂಥದ್ದೇ ಒಂದು ರೀತಿ ವಿಪರ್ಯಾಸ ಅಂತ ಹೇಳ್ಬೋದು. SIT ಸಾಧ್ಯವಾದಷ್ಟು ಪಾರದರ್ಶಕವಾಗಿರುವಂಥ ಮತ್ತು ನಿಷ್ಠೆಯ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತು ಈ ಕಾರ್ಯಾಚರಣೆ ಸದ್ಯದ ಮಟ್ಟಿಗೆ ಸ್ಥಗಿತವಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಸ್ಥಿಪಂಜರ ಸಿಗಲಿ, ತಲೆಬುರುಡೆ ಸಿಗಲಿ, ಸಿಗದೇ ಇರಲಿ, ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದು ಒಂದು ಸಂದೇಶವನ್ನು ಈಗಾಗಲೇ SIT ನೀಡಿ ಆಗಿದೆ. ಹಾಗಾಗಿ ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಆದರೆ ಇವತ್ತು ಅನಾಮಿಕ ಯಾವ ಅಚ್ಚರಿ ಜಾಗವನ್ನು ತೋರಿಸ್ತಾನೆ ಅನ್ನುವಂಥದ್ದೇ ಸದ್ಯ ಇರುವಂಥ ಕುತೂಹಲ.